ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾನು ಅವತ್ತೊಂದು ದಿನ ತಾಯಿ ಮನೆಗೆ ಹೋಗಿದ್ದು ಮತ್ತು ಅಲ್ಲಿ ನನ್ನ ತಮ್ಮನ ಟೀಮ್ ಏನೇನಿದ್ದಾರೆ ಅವರೆಲ್ಲ ಗಣಪತಿ ಕೂರಿಸಿದ್ದು ಒಂದಷ್ಟು ವೀಡಿಯೋಸ್ನ ಈ ವ್ಲಾಗ್ನಲ್ಲಿ ಹಾಕಿರ್ತೀನಿ. ಸೊ ನಾವು ಊರಿಂದ ಮನೆಗೆ ಬಂದ್ವಿ ಅಲ್ವಾ. ಸೊ ಅಷ್ಟರಲ್ಲಿ ನಮ್ಮ ಅಮ್ಮನ ಕಡಲೆಕಾಳೆಲ್ಲ ನೆನೆ ಹಾಕಿಟ್ಟಿದ್ರು, ದೇವರಿಗೆ ನೈವೇದ್ಯ ಕೊಡಬೇಕು ಅಂತ ಹೇಳಿಬಿಟ್ಟು. ನಾವು ಪ್ರತಿ ವರ್ಷವೂ ಅಷ್ಟೇ ದೇವ್ರಿಗೆ ನೈವೇದ್ಯ ಕೊಟ್ಟು ಪೂಜೆ ಮಾಡಿಸ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನೈವೇದ್ಯನೆಲ್ಲ ರೆಡಿ ಮಾಡಿ ಪೂಜೆಗೆ ಕೊಟ್ವಿ. ನಮ್ಮ ಬಾಕ್ಸ್ಗೆಲ್ಲ ಎತ್ತಿಟ್ಕೊಳ್ತಾ ಇದ್ವಿ ನಾವು ರೆಡಿ ಮಾಡಿಬಿಟ್ಟು. ಇನ್ನು ನನ್ನ ತಮ್ಮನ ಹಬ್ಬದ ದಿನವೇ ಬನ್ನಿ ಅಂತ ಹೇಳಿದ್ದ, ಬಟ್ ನಮಗೆ ಬರೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ನಮಗೆ ಊರಲ್ಲಿ ಮುತ್ತೈದೆ ಪೂಜೆ ಇತ್ತು ಅಲ್ವಾ, ಅದಕ್ಕಾಗಿ ಬರೋಕ್ಕಾಗಲಿಲ್ಲ. ಅದಕ್ಕೆ ಬಿಡೋ ದಿನಕ್ಕೆ ಬಂದು ಪೂಜೆ ಕೊಟ್ಬಿಟ್ಟು ನೈವೇದ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ನಾವು ಅವತ್ತೊಂದು ದಿನ ಬಂದ್ವಿ. ಇನ್ನು ಗಣಪತಿ ಅಂತೂ ಈ ರೀತಿ ಕುಣಿಸಿದ್ರು, ತುಂಬ ಚೆನ್ನಾಗಿತ್ತು ಗಣಪತಿ ಅಂತೂ. 9 ಅಡಿ ಗಣಪತಿ ಅಂತ ಇದು. ಪ್ರತಿ ವರ್ಷವೂ ಹೀಗೆ ರೆಡಿ ಮಾಡಿ ಡೆಕೋರೇಟ್ ಎಲ್ಲ ಮಾಡಿ ಕುಣಿಸ್ತಾರೆ ಗಣಪತಿನ. ಇನ್ನು ಚಿಕ್ಕ ಮಕ್ಳಿಗಂತೂ ಗಣಪತಿ ಅಂದರೆ ತುಂಬ ಇಷ್ಟ. ಆ ಟಮಟೆ ಸೌಂಡು ಮತ್ತು ಅಲ್ಲಿ ಡ್ಯಾನ್ಸ್ ಆಡೋದೆಲ್ಲ ಅವರು ತುಂಬ ಖುಷಿಪಟ್ಟು ನೋಡ್ತಾರೆ. ಅದೇ ರೀತಿ ನಮ್ಮ ಅಕ್ಕನ ಮಕ್ಕಳು ಸಹ ಅಲ್ಲೇ ಕೂತು ನೋಡಿಕೊಂಡು ಅಲ್ಲೇ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ದೇವ್ರನ್ನ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದರು. ನೋಡಿ ಚೆನ್ನಾಗಿ ಕೂತಿದ್ದಾರೆ ಎಲ್ಲರೂ ದೇವ್ರನ್ನ ನೋಡಿಕೊಂಡು. ನಾವು ಅಲ್ಲೇ ಪೂಜೆಗೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮೈಕಿದ್ರೆ ಹಾಡು ಹೇಳ್ಬಿಡುವೆ ನಾನು. ಗಣಪತಿ ದಸೆಯಿಂದ ಗಣಪತಿನೇ ಮಾಡಿದ್ದೆ. ನಮ್ಮ ಅಕ್ಕ ಎಷ್ಟು ಕೊಟ್ಟಿದ್ದಾಳೆ ನಮಗೆ ಅಂತ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಂಡಿದ್ವಿ, ಆದರೆ ಇಷ್ಟು ಕೊಟ್ಟಿದ್ದಾಳೆ ನೋಡಿ. ಅಡುಗೆ ಮಾಡಲ್ವಾ ಪದ್ಮ? ಪ್ಲೀಸ್ ನೀನೇ ಮಾಡೇ. ಲೇ ಅಲ್ಲೂ ನಾವೇ ಮಾಡ್ತೀವಿ, ಇಲ್ಲೂ ನಾವೇ ಮಾಡು. ನಾಳೆ ನಾನು ಇವತ್ತು ನಾನು ಮಾಡಿದ್ರೆ ನಾಳೆ ನಾನು ಮಾಡಲ್ಲ. ಆಯಿತು, ನಾಳೆ ನಾನು ಮಾಡ್ತೀನಿ. ಸಂಜೆ ಅವಳು ಇಲ್ಲ, ನಾಡಿದ್ದು ನಾನು ಊರಿಗೆ ಹೋಗ್ತೀನಿ. ಅದೇ ನಾಡಿದ್ದು ನಾನು ಹೋಗಿ ಮಾಡ್ತೀನಿ. ನಾನು ಊರಿಗೆ ಮಾಡ್ತೀನಿ. ಯಾಕೆ ಅಂತಂದರೆ ಅವಳು ದಿನ ಸ್ಕೂಲ್ಗೆ ಹೋಗಿ ಎಷ್ಟು ಅಳ್ತಾಳೆ ಮತ್ತು ರೆಡಿನೇ ಆಗಲ್ಲ. ಅದಕ್ಕೋಸ್ಕರ ಸುಮ್ಮನೆ ಹಂಗೆ ಕ್ವಶನ್ ಮಾಡಿ ಕೇಳ್ತಾ ಇದ್ದಾಳೆ. ಅವಳು ಹೆಂಗೆ ರಿಪ್ಲೈ ನಾನು ನಿನ್ ಜೊತೆ ಮಾತಾಡು. ಊಟ ಮಾಡಲ್ಲಂತೆ ಸರಿಯಾಗಿ. ಎಲ್ಲಿ ಮಾಡ್ತೀವಿ? ಹೆಂಗಾಗಿದೆ ನೋಡೋಳ. ಯಾಕೆ ಊಟ ಮಾಡಲ್ಲ? ಯಾಕೆ ಜಾಸ್ತಿ ಟಾರ್ಚರ್ ಕೊಡ್ತಾರ ಸ್ಕೂಲಲ್ಲಿ ನಿನಗೆ? ಓದು ಅಂತ ಟಾರ್ಚರ್ ಕೊಡ್ತಾರ? ನಿಮ್ಮಮ್ಮ ಕೊಡ್ತಾಳ? ನಿಮ್ಮಪ್ಪ ಕೊಡ್ತಾನ? ಮತ್ತೆ ಏನ್ ಕಷ್ಟ ನನ್ನ ಹತ್ರ ಹೇಳು, ನಾನು ಹೊಡಿತೀನಿ ನೋಡಿ. ಏನಂತ ಬೈತಾಳೆ? ಬೇವರ್ಸಿ ಅಂತ. ಆಮೇಲೆ ಆಮೇಲೆ ಏನಂತ ಬೈತಾಳ ಅಂತ ಕೇಳ್ತಿರೋದು. ಈಗ ಊಟ ಮಾಡ್ತೀನಿ ಮನೆಯಿಂದ, ಇಲ್ಲ ಕರೆಕ್ಟಾಗಿ ಸ್ಕೂಲ್ ಬೆಳಗ್ಗೆ ಬೇಗ ರೆಡಿಯಾಗಿ ಹೋಯ್ತು. ಏನ್ ಹೇಳು ಬೇಗ ನನಗೆ. ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಎಷ್ಟು ಕಡೆ ರೆಡಿ ಐತೆ? ಬೆಳಗ್ಗೆ ಹೊತ್ತಿದ್ವಿ. ಆಟಾಡು, ಓಡಾಡು. ಬೆಳಗ್ಗೆ 7:30 ಎದ್ದಳು, 8:30 ಗಂಟೆ ಆಟಾಡು. 8:30 ಬಂದು ರೆಡಿ ಆಗಬೇಕು ಸ್ಕೂಲ್ಗೆ, ಆಯ್ತಾ? ಆಗ್ಬಿಟ್ಟು ಬರೀ ತೀಟೆ ಮಾಡೋದು. ಈಚೆ ಕಿವಿ ಕೇಳಿದ್ರು ನಿಂತಿರ್ತಿಯಂತೆ. ನಾನು ನಿನಗೆ ಹೇಳ್ದು ಬರ್ದೆ ತಕ್ಬಿಡ್ತೀನಿ. ನಾನು ಮಾತಾಡೋದು ಸರಿ. ನನಗೆ ಮೂಗಿ ಹಂಗೆ ಕುತ್ಕೊಂಡ್ರೆ ಆಗಲ್ಲ ನನಗೆ. ಹೇಳು ಬೇಗ. ಏನ್ ಮಾಡ್ತೀನಿ ಮನೆಯಿಂದ? ಆಮೇಲೆ ಕೂಡಿಸ್ಕೊಳಂಗಿಲ್ಲ ನಮಗೆ. ನೀನೇ ಬಂದು ಸ್ಕೂಲ್ ರೆಡಿ ಆಗ್ಬೇಕು. ಗೊತ್ತಾಯ್ತಾ? ರೆಡಿ ಆಗಿಲ್ಲ ಅಂತ ಅವಳು ಬೇರೆಯವ್ರು ಬೆಳಗ್ಗೆ ಫೋನ್ ಮಾಡ್ರೆ ಅದಕ್ಕೆ ಅವಾಗ ನಾನು ನಿಮ್ಮ ಮನೆ ಉಳ್ಕೊಳ್ತೀನಿ, ಎಲ್ಗೂ ಹೋಗಲ್ಲ. ಎಲ್ಲ ಮಾಡ್ತಾ ಇದೀನಿ. ಆದ್ರೂ ಅಮ್ಮ ನನಗೆ ಬೈತೈತಿ. ದೊಡ್ಡಮ್ಮ ಬಾ ನೀನೊಂದು ಹೇಳಿ ನನಗೆ ಫೋನ್ ಮಾಡಿ, ನಾನು ಬರ್ತೀನಿ ವಿಚಾರ, ಆಯ್ತಾ? ನೀನು ಒಳ್ಳೆ ಗುಡ್ಗಳ್ತಾನೆ. ನೀನು ಸ್ಪೀಚ್ ಎಲ್ಲ ಮಾಡಿದ್ರೆ ನಂಗೆ ಅದೆಷ್ಟು ಖುಷಿ ಆಯ್ತು ಗೊತ್ತಾ? ನಮ್ ಚಾರು ನೀನು ಜಾಸ್ತಿ ತಲೆ ಕೆಡಿಸ್ಕೊಂಡು ಓದೋ ಕಡೆ, ಆಯ್ತಾ? ಎಷ್ಟು ಹೋಗ್ಬೇಕು ಅಷ್ಟು ಓದು. ಓಕೆ? ಹೈ-ಫೈ. Ready? 1, 2, 3 start. One is sun. Sun laka sun. 2 is shoe. Shoe laka. 3 is free. Free laka. 4 is floor. Floor laka. 5 is height. High laka. 6 is Vicks. Vicks laka. 7 is heaven. Heaven laka.
8 is wait. Wait laka, wait laka, wait laka, wait. 9 is win. Win laka, win laka, win laka, win. 10 is pen. Pen laka, pen laka, pen laka, pen. 0 is hero. Hero laka, hero laka, hero laka, hero. Chapale, chapale ಮಾಡ್ತೀರಿ? ನಾನು ಮಕ್ಕಳ ಜೊತೆ ಎಲ್ಲ ಟೈಮೆಲ್ಲ ಸ್ಪೆಂಡ್ ಮಾಡಿ ಅವ್ರಿಗೆ ಸ್ವಲ್ಪ ಆಟ ಆಡಿಸಿ, ಇನ್ನು ಗಣಪತಿ ಅವತ್ತಿನ ದಿನ ಬಿಡ್ತಿದ್ದಲ್ವ, ಇದು ಭಾನುವಾರದ್ದು ಸ್ವಲ್ಪ ಹಂಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಭಾನುವಾರ ಸಂಜೆ ಇದು ಗಣಪತಿ ಬಿಡ್ತಿದ್ದಿದ್ದು. ಸೊ ಅಲ್ಲಿಗೆ ಹೊರಟ್ವಿ. ನೋಡಿ ಎಷ್ಟು ಜನ ಸೇರಿದ್ದಾರೆ, ಸಖತ್ತಾಗಿ ಬಿಡ್ತಾರೆ ಮಾತ್ರ. ತುಂಬ ವಿಜೃಂಭಣೆಯಿಂದ ಕಳಿಸ್ಕೊಡ್ತಾರೆ ಗಣೇಶನ್ನ. ನಮ್ಮ ಅಕ್ಕನ ಮಕ್ಕಳೆಲ್ಲ ಅಲ್ಲೇ ಸಣ್ಣ ಪುಟ್ಟ ಸ್ಟೆಪ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ನಮಗಂತೂ ನೋಡೋಕೆ ಸಖತ್ ಖುಷಿ ಕೊಡ್ತು. ಆ ಬೀಟು ಮತ್ತು ಸೌಂಡ್ಗೆ ಸಖತ್ತು ಎಂಜಾಯ್ ಮಾಡಿದ್ವಿ ನಾವು. ಇನ್ನು ಡ್ರೋನ್ನೆಲ್ಲ ಕರೆಸಿದ್ರು ಅವರು. ಆದರೆ ಒಂದು ಬೇಜಾರು ಏನು ಅಂತಂದರೆ ನನ್ನ ತಮ್ಮನೇ ಡ್ಯಾನ್ಸ್ ಮಾಡಲಿಲ್ಲ. ಅಲ್ಲಿ ಏನೋ ನಾಚ್ಕೋತಿದ್ದ ಅನಿಸುತ್ತೆ, ಅವನು ಡ್ಯಾನ್ಸೇ ಮಾಡಲಿಲ್ಲ. ನಾವು ಡ್ಯಾನ್ಸ್ ಮಾಡಿಬಿಡು ಪ್ರಜ್ಜು, ನಾವು ನೋಡ್ಕೊಂಡು ಹೊರಡ್ತೀವಿ, ಮನೆಗೆ ಮಕ್ಕಳೆಲ್ಲ ಇದ್ದಾರೆ ಅಂತ ಹೇಳಿದ್ರು ಕೇಳಲೇ ಇಲ್ಲ. ಮನೆ ಹತ್ರ ಮಾಡ್ತೀನಿ ಅಂದ್ಬಿಟ್ಟು ಮಾಡಲೇ ಇಲ್ಲ ಅವನು. ಕೊನೆಗೂ ನಾವು ಎಷ್ಟೋ ತನಕ ಕಾದು ಇನ್ನು ಗಣಪತಿನೆಲ್ಲ ಎತ್ತೋವರೆಗೂ ಇದ್ದು ಸ್ವಲ್ಪ ಮೂವ್ ಆಗೋ ಗಂಟ ಅಲ್ಲೇ ಇದ್ದು ಆಮೇಲೆ ಮನೆಗೆ ಹೊರಟ್ಬಿಟ್ವಿ ನಾವು. ಪ್ರತಿ ವರ್ಷವೂ ಇದೇ ರೀತಿ ಕ್ರೇನ್ನ ಕರೆಸ್ಬಿಟ್ಟು ಅದರಲ್ಲೇ ಮೆರವಣಿಗೆ ಮಾಡಿ ಗಣಪತಿನ ಕಳಿಸೋದು. ಇವರು ಸಖತ್ತು ವಿಜೃಂಭಣೆಯಿಂದ ಮಾಡಿದರು. ಎಷ್ಟು ಖುಷಿ ಸಿಕ್ತು ಅಂದರೆ ನೋಡೋಕ್ಕೆ. ಎಷ್ಟು ಜನ ಸೇರಿದ್ರು ಗೊತ್ತಾ, ನಾನು ತೋರಿಸಿದ್ದೀನಿ ನೋಡಿ. ಇನ್ನೂ ಬ್ಯಾಕ್ ಸೈಡಲ್ಲೆಲ್ಲ ಸಖತ್ತು ಜನ ಸೇರಿದರು. ಬಟ್ ಪ್ರತಿ ವರ್ಷ ಆರ್ಕೆಸ್ಟ್ರಾ ಮಾಡ್ತಾರೆ. ಯಾಕೋ ಈ ವರ್ಷ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ವಂತೆ, ಜನ ಜಾಸ್ತಿ ಸೇರ್ತಾರೆ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಈ ವರ್ಷ ಆರ್ಕೆಸ್ಟ್ರಾ ಮಾಡಲಿಲ್ಲ. ಇಲ್ಲಿ ಯಾವಾಗಲೂ ಇದೇ ರೀತಿ ಜನ ಸೇರೋದು, ಒಂದು ಏನೇ ಫಂಕ್ಷನ್ ಮಾಡಿದ್ರು. ಸೊ ಅದಕ್ಕೋಸ್ಕರ 3-4 ಸತಿ ಬಂದು ಹೋದರು ಪೊಲೀಸವರು. ಗಲಾಟೆ ಆಗುತ್ತೆ, ಜನ ಜಾಸ್ತಿ ಸೇರ್ತಾರೆ ಅಂತ ಏನೋ ಹೇಳ್ತಿದ್ರು ಅನಿಸುತ್ತೆ. ಸೊ ಅದಕ್ಕೋಸ್ಕರ ಜಾಸ್ತಿ ಹೊತ್ತೇನು ಅಲ್ಲಿ ಇರಲಿಲ್ಲ. ಒಂದು 1/2 hour ಇದ್ದು ಅಲ್ಲಿ ಈ ಥರ ಎಲ್ಲ ಗಣಪತಿನ ಸ್ವಲ್ಪ ಮೆರವಣಿಗೆ ಮಾಡಿ ಆಮೇಲೆ ಮೂವ್ ಆಗಿಬಿಟ್ರು ಅಲ್ಲಿಂದ ಆ ಟೀಮೆಲ್ಲ. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ಮನೆಗೆ ಹೊರಟ್ವಿ. ಇನ್ನು ನನ್ನ ಮಗ ಅಂತೂ ಏನು ಹೆದರ್ಕೊಳ್ತಾನೆ ಇಲ್ಲ ಪಟಾಕಿ ಸೌಂಡ್ಗೆ. ಆಮೇಲೆ ಜನನೆಲ್ಲ ನೋಡಿ ಅವನು ಹೆದರ್ಕೊಳ್ತಾನೆ ಇಲ್ಲ. ಇನ್ನೂ ಖುಷಿಯಾಗಿ ಅವನು ಪಟಾಕಿನೆಲ್ಲ ನೋಡಿಕೊಂಡು ಖುಷಿ ಪಡ್ತಾಯಿದ್ದ ಅವನು. ಏನು ಬೆಚ್ಚು ಬೀಳ್ತಿರ್ಲಿಲ್ಲ, ಏನೂ ಇಲ್ಲ. ಅವನು ಆ ಸೌಂಡಿಗೆ ಆ್ಯಕ್ಟಿವ್ ಆಗೇ ಇದ್ದ. ಅದನ್ನೆಲ್ಲ ನೋಡ್ಕೊಂಡು ಇನ್ನೂ ಆರಾಮಾಗಿ ಆಟ ಆಡ್ಕೊಂಡಿದ್ದ ಅವನು. ಇನ್ನು ನಾವೇ ಜಾಸ್ತಿ ಹೊತ್ತಿದ್ರೆ ಮಕ್ಕಳಿಗೆಲ್ಲ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಹೊರಟ್ವಿ. ನನ್ನ ತಮ್ಮ ಅಂತೂ ಕೊನೆಗೂ ಡ್ಯಾನ್ಸ್ ಮಾಡಲಿಲ್ಲ. ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಸೊ ಅದನ್ನೆಲ್ಲ ನೋಡಿ ಸ್ವಲ್ಪ ನಾವು ಖುಷಿಪಟ್ಟು ಮನೆಗೆ ಹೊರಟ್ವಿ. ಇನ್ನು ಇದು ಶನಿವಾರ ಮತ್ತು ಭಾನುವಾರದ ಬ್ಲಾಗ್ ಆಗಿರುತ್ತೆ. ಸೊ ನನಗೆ ಟೈಮ್ ಆಗಲಿಲ್ಲ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋಕ್ಕೆ. ಸೊ ಅದಕ್ಕೋಸ್ಕರ ಲೇಟ್ ಪೋಸ್ಟ್ ಆಗ್ತಾಯಿದ್ದೀನಿ. ಸಾರಿ ಫಾರ್ ದಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.